ಓ ಗಂಗಾ ಬಂದಂತೆ ಕಾಣ್ತಾ ಇದೆಯಲ್ಲ. ಏ ಗಂಗಾ, ಯಾರವರು? ಅಣ್ಣ, ನಾನು ಅಣ್ಣ ನಿನಗೆ ಅಂತ ಹೋಳಿಗೆ, ಕರ್ಜಿಕಾಯಿ, ಅನ್ನ, ಸಾರು ಎಲ್ಲ ತಂದಿನಿ ಅಣ್ಣ. ಬಾಜು ಮನೆ ಚಿಂಟು ಇದ್ದಾಳಲ್ಲ, ಅವಳು ಕಲ್ಲಲ್ಲಿ ನನ್ಗೆ ಹೋಗಿದ್ದಾಳ ಅಣ್ಣ. ಹಾಗೆ ನನ್ನನ್ನು ಹುಚ್ಚಿ ಹುಚ್ಚಿ ಅಂತಾಳ ಅಣ್ಣ. ನಾನು ಹುಚ್ಚಿ ಅಂತ, ಹುಚ್ಚಿ ಅಂತಣ್ಣ. ಹೌದು ತಂಗಮ್ಮ, ಅವ್ರು ಅನ್ನೋದು ಕರೆನ ಐತಿ. ಬಡವರಿಗೆ ಕಲ್ಲು ಹೋಗಿತಾರ, ಬಡಿತಾರ, ಹೊಡಿತಾರ, ಸಾಯಿಸ್ತಾರ. ತಂಗಮ್ಮ, ನಾನು ಅವ್ರಿಗೆಲ್ಲ ಕೈ ಮುಗಿದು ಕಾಲಿಗೆ ಬಿದ್ದು ಬಿಡ್ಕೋತೀನಿ. ಆದ್ರೆ ನೀನು ಮಾತ್ರ ಅವ್ರಿಗೆ ಏನು ಅನ್ಬಾರ್ದವ್ವ, ಏನು ಅನ್ಬಾರ್ದು. ಗಂಗಾ, ನನಗೆ ತುಂಬಾ ಹೊಟ್ಟೆ ಹಸಿವಾಗಿದೆ. ತಾಯಿಯಲ್ಲ ಬುತ್ತಿ ಗಂಟನು ಹೊಟ್ಟೆ ಎಸ್ತೈತಿ ಎಲ್ಲಿ ತಿನ್ನು 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 ಅಣ್ಣ. ನೀನು ಹೊಟ್ಟೆ ತುಂಬ ತಿಂತಾ ಇರು, ನಾನು ಆಟ ಆಡ್ತಾ ಇರ್ತೀನಿ. ಆನೆ ಬಂತೊಂದಾನೆ, ಯಾವೂರಾನೆ, ಬಿಜಾಪುರದಾನೆ. ಆನೆ ಗಂಗಾ, ಈ ಅರಿಬ್ಯಾಗ ರೊಟ್ಟಿ ಸುತ್ತಿಟ್ಟು ಬಂದಿದ್ನಿ. ಎಲ್ಲಿ ರೊಟ್ಟಿನೇ ಕಾಣದಲ್ವೇ? ಎಲ್ಲಿ ಕಳ್ಕೊಂಡು ಬಂದೇನು? ಆ ರೊಟ್ಟಿ ಎಲ್ಲೋಯ್ತು? ಬರ್ಬೇಕಾದ್ರ ನಾಯಿ ಅಂತ ಬಗ್ಲದ, ಅದಕ್ಕೆ ರೊಟ್ಟಿ ಎಲ್ಲ ಹಾಕ್ಬಿಟ್ಟೆ. ನಿನಗೆ ರೊಟ್ಟಿ ಇಲ್ಲ, ರೊಟ್ಟಿ ಇಲ್ಲ. ಎಂತ ಕೆಲಸ ಮಾಡಿದೆ ತಂಗಿ. ಮುಂಜಾನೆಯಿಂದ ಸುಡು ಬಿಸಿಲಾಗ ದುಡಿದು ಹೊಟ್ಟೆ ತುಂಬಾ ಹಸಿವಾಗಿತ್ತು. ಮಗ್ಗಲ ಮಣಿ ಪುಣ್ಯಾತ್ಮರು 2 ತಂಗಳು ರೊಟ್ಟಿ ಹುಳ ಖಾರ ಹಚ್ಚಿಕೊಟ್ಟಿದ್ರು. ಮಧ್ಯಾಹ್ನದಾಗ ನಿನ್ನ ಕರ್ಕೊಂಡು ತಿಂದ್ರ ಆತಂತ ಅರ್ಬ್ಯಾಗ ಸುತ್ತಿಟ್ಟು ಬಂದಿದ್ನಿ. ಅದನ್ನು ನಾಯಿ ಹಾಕಿ ಬಂದಿಲ್ವಾ? ಎಷ್ಟು ಹುಚ್ಚು ನೀನು. ನಿನ್ನ ಸಲುವಾಗಿ ಸಾಕು ಸಾಕಾಗಿ ಹೋಗಿತ್ತು. ನೀನು ಹುಟ್ಟಕ್ಕಿಂತ ಮುಂಚೆ ಸತ್ತ ಹೋಗಿದ್ರೆ ಒಳ್ಳೆಯದಲ್ಲ. ಆಯ್ತು, ನಾನು ಈಗಲೇ ಓಡೋಗಿ ಆ ನಾಯಿ ಹತ್ರ ರೊಟ್ಟಿನ ಇಸ್ಕೊಂಡ್ಬರ್ತೀನಿ. ನೀನು ಅಳ್ಬೇಡ ಅಣ್ಣ, ಅಳ್ಬೇಡ ನೀನು. ನಾನು ಇನ್ನೊಂದ್ಸಲ ಈ ಥರ ಮಾಡಲ್ಲ. ನಾನು ಬೇಕು ಅಂತ ಮಾಡದ್ನ. ಆ ನಾಯಿಗೆ ಶ ಶ ಶ ಅಂದ್ರು ನನ್ನ ಬೆನ್ನತ್ತು ಬರ್ತೈತ. ಪಾಪ ಹೊಟ್ಟೆ ಹಸ್ತೈತಿ ಅಂತ ರೊಟ್ಟಿನೆಲ್ಲ ಹಾಕ್ಬಿಟ್ಟೆ. ನಿನಗೆ ರೊಟ್ಟಿ ಇಲ್ಲ, ರೊಟ್ಟಿ ಇಲ್ಲ. ನಿಂದೇನು ತಪ್ಪಿಲ್ವಾ? ತಪ್ಪು ಆ ದೇವ್ರದು. ಯಾಕಂದ್ರ ಹಸಿವಂತಂದು ಮಾಡ್ಯಾನಲ್ಲ, ಅವ ತಪ್ಪು ಮಾಡಿದ್ದಾನೆ. ತಪ್ಪು ನಿಂದಲ್ಲ ತಂಗವ್ವ, ಹೋಗಿ ಬಿಡು. ಆ ರೊಟ್ಟಿಯಿಂದ ನಾಯಿ ಹೊಟ್ಟೆರ ತುಂಬೈತ್ ಬಿಡು. ಅಷ್ಟು ಸಾಕು ನನಗೆ. ಇಂದು ಒಂದು ದಿನ ನಾನು ನೀರು ಕುಡಿದಿರ್ತೀನಿ. ಆದ್ರೆ ನೀನು ಮಾತ್ರ ಅಳ್ಬೇಡವ್ವ, ಅಳ್ಬೇಡ. ಗಂಗವ್ವ, ನಡಿ ಮನೆಗೆ ಹೋಗೋಣ. ಆಯ್ತಣ್ಣ, ನಾನೀಗ ಹೋಗ್ಬಿಟ್ಟು ನಿನ್ಗೋಸ್ಕರ ರೊಟ್ಟಿ, ಪಲ್ಯ, ಮೊಸರು ಎಲ್ಲ ತರ್ತೀನಿ. ತಂಗವ್ವ, ಮತ್ತೆಲ್ಲಿಂದ ತರ್ತೀಯವ್ವ? ಈ ತಿಂಗಳ ಗೌಡ್ರು ಕೊಟ್ಟ ಜೋಳ ಮುಗಿದು ಹೋಗ್ಯಾವ. ಇನ್ನ ಸರ್ಕಾರ ಕೊಡು ರೇಷನ್ ಅಕ್ಕಿಯಾಗ ದಿನಾಲು ನಿನಗೊಂದು ತಳ್ಳ ಮಾಡಿ ಹಾಕಕತ್ತೀನಿ. ದಿನನಿತ್ಯ ಅವ್ರವ್ರ ಮನೆ ಕಡೆ ಹೋಗಿ ರೊಟ್ಟಿ ಮಾಡ್ಕೊಂತ ತಿನ್ನಾಕತ್ತೀವಿ. ಈ ಸುಡು ಬಿಸಿಲಾಗ ಬರಗಾಲದಾಗ ಅವ್ರು ಎಷ್ಟಂತ ಕೊಡ್ತಾರವ್ವ? ತಂಗಿ, ಮನೆಗೆ ಹೋಗೋ ನಡಿ. ಆ ಹುಟ್ಟಿಸಿದ ಶಿವ ಏನು ಹುಲ್ಲು ಮೇಸಂಗಿಲ್ಲ. ಯಾವ್ದಾದ್ರೂ ಒಂದು ದಾರಿ ತೋರಿಸ್ತಾನೆ. ನಡಿ ತಂಗವ್ವ, ನಡಿ.
ನಿಮ್ಮ ಜೀತದಾಳಿನ ಮೈ ಮುರಿದು ದುಡಿಯುವ ಹೊಲದ ಕೆಲಸವನ್ನ ಮನೆಯಲ್ಲಿ ಇದ್ದರೆ ನೀವು ಕೆಲಸ ಹಚ್ಚುತ್ತೀರಿ ಅಂತ ಹೊಲಕ್ಕೆ ಬಂದ ಈ ಹುಚ್ಚು ತಂಗಿ ಜೊತೆ ಟೈಮ್ ಪಾಸ್ ಮಾಡುತ್ತಿದ್ದಾನೆ ಈ ಹಡಿಸಿ ಮಗ. ಹೌದೇನಲ್ಲೇ ಮೈಲಾರಿ, ಮನೆಯಲ್ಲಿ ಸಾಕಷ್ಟು ಕೆಲಸವಿದ್ದಾವು. ಅಷ್ಟ ಅಲ್ಲ, ಬೆಳೆದು ನಿಂತ ಗೋವಿನ ಜೋಳ ಕಟಾವು ಮಾಡುವಂತಿ. ಇದನ್ನೆಲ್ಲ ಬಿಟ್ಟು ಈ ಹುಚ್ಚಿ ಜೊತೆ ಮಾತನಾಡ್ತಾ ಕಾಲ ಹರಣ ಮಾಡ್ತೀನಲ್ಲ, ಮಂಡ ಬಡ್ಡಿ ಮಗನೇ. ಇಲ್ರಿ ಗೌಡ್ರ, ಇಲ್ರಿ. ಈಗ ನನ್ನ ತಂಗಿ ಬುತ್ತಿ ತಗೊಂಡು ಬಂದಿದ್ವಿ, ಕುಂತ ಊಟ ಮಾಡಿದ್ವಿ. ಅವಳನ್ನ ಮಳೆಗೆ ಬಿಟ್ಟು ಬರುವಷ್ಟ್ರಾಗ ನೀವು ಬಂದ್ರಿ ಗೌಡ್ರ, ನೀವು ಬಂದ್ರಿ. ಗೌಡ್ರೆ, ಇಂಥ ಜೀತದಾಳುಗಳನ್ನ ತಲೆ ಮೇಲೆ ಹೊರಿಸಿಕೊಂಡಿದ್ದು ತಪ್ಪು. ಇಂಥ ಜೀತದಾಳುಗಳನ್ನ ಚಪ್ಪಲಿ ಬಿಡುವ ಜಾಗದಲ್ಲಿ ಇಟ್ಟಿರಬೇಕು. ಹೌದು ಮಣಿಕಂಠ, ನೀನು ಹೇಳುವ ಮಾತು ಸತ್ಯ. ಸೊಕ್ಕು ಬಂದಿದೆ ಈ ಬಡ್ಡಿ ಮಗಗ. ಊರಾಗ ನಮಗ ಬೇಡಾದ ಜನರ ಮಾತು ಕೇಳಿ ಅದಕ್ಕೆ ಹಿಂಗ ಸೋಗು ಮಾಡಾಕತ್ತ ನೀವು ಬಡ್ಡಿ ಮಗ. ಯಾಕ್ರಿ, ಯಾಕೆ ನೀವು ಇವತ್ತು ಹಿಂಗ್ಯಾಕೆ ಮಾತಾಡಕತ್ತೀರಿ ಗೌಡ್ರ? ನನಗೆ ತಿಳುವಳಿಕೆ ಬರೋದಕ್ಕಿಂತ ಮುಂಚೆ ನಾನು ನಿಮ್ಮ ಮನ್ಯಾಗ ದುಡಿಯಾಕತ್ತೀನಿ ಗೌಡ್ರ, ನಿಮ್ಮ ಮನ್ಯಾಗ. ಎಂದು ನಾನು ಖಾಲಿ ಕುಂತ ಟೈಮ್ ಪಾಸ್ ಮಾಡಿದವಲ್ರಿ ಗೌಡ್ರ, ಟೈಮ್ ಪಾಸ್ ಮಾಡಿಲ್ಲ. ಈ ಬಡವನ ಜೀವ ಹುಟ್ಟಿದ್ದ ನಿಮ್ಮಂತವ್ರ ಮನ್ಯಾಗ ದುಡಿಯಾಕ, ಸಾಯುತ್ತಕ್ಕ ನಿಮ್ಮ ಮನ್ಯಾಗ ದುಡಿತೀನಿ ಗೌಡ್ರ, ನಿಮ್ಮ ಮನ್ಯಾಗ. ನನಗೆ ಎದುರು ಉತ್ತರ ಕೊಡ್ತೀಯ? ಕತ್ತೆ ಬಡವ. ಹೊಡಿಬೇಡ್ರಿ ಗೌಡ್ರ, ಹೊಡಿಬೇಡ್ರಿ. ನಿಮ್ಮ ಕಾಲಿಗೆ ಬೀಳ್ತೀನಿ, ನಾನೇನು ತಪ್ಪು ಮಾಡಿಲ್ರಿ ಗೌಡ್ರ. ನಮ್ಮ ಅಣ್ಣಂಗೆ ಹೊಡಿತಿ, ನಿನ್ ಕೈ ಬಿದ್ದೋಗ, ನಿನ್ ಕಾಲ್ ಸೊಟ್ಕಾಗ, ನಿನ್ ವಂಶ ನಿರ್ವಂಶ ಆಗ, ನೀನ್ ಒಯ್ಕೊಂತ ಹೋಗ. ಏಯ್, ನಮ್ಮ ಅಣ್ಣಂಗೆ ಹೊಡಿತಿ, ನನ್ನ ಹತ್ರನೂ ಬಡಿಗೆ ಐತಿ. ನಾನು ಈ ಬಡಿಗೆಯಿಂದ ನಿನ್ ಬಡಿತೀನಿ. ಅನ್ನ ಹಾಕುವ ತನಿಗೆ ಬಡಿಯಲು ಹೋಗುತ್ತೇನೆ, ಹೊತ್ತು ಹೆಣ್ಣೆ. ಅಣ್ಣ ಹೊಡೆತನ, ನನಗೆ ನೋವಾಯ್ತು. ಯಾಕೆ ಹೊಡೆತನಂತ ಕೇಳಣ್ಣ. ಬ್ಯಾಡ್ರಿ ನೀ ಬೇಡ, ನನ್ನ ತಂಗಿನ ಬಿಟ್ಟು ಬಿಡ್ರಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊತೀನಿ. ತಪ್ಪಾಯ್ತಂತ ಕೇಳು ತಂಗವ್ವ, ಕೇಳು. ಏಯ್, ನಮ್ಮಣ್ಣಂಗೆ ಹೊಡೆದ್ರಲ್ಲ, ನಾನ್ ಸುಮ್ನೆ ಬಿಡಂಗಿಲ್ಲ, ನಾನ್ ಸುಮ್ನೆ ಬಿಡಂಗಿಲ್ಲ. ನಾನು ಹೊಡಿತೀನಿ ನಿಮ್ಗ, ನಾನು ಓದಿದ್ದೀನಿ. ಏನು ಯೋಚನೆ ಮಾಡ್ಬೇಡಣ್ಣ. ಬೇಡ ತಂಗವ್ವ, ಬೇಡ. ನಮ್ಮಂತ ಬಡವರಿಗೆ ಅವರು ದೇವ್ರ ಹಂಗಿದ್ದಂಗ. ದೇವ್ರ ಮೇಲೆ ಕೈ ಮಾಡಬಾರ್ದವ, ಕೈ ಮಾಡಬಾರ್ದು. ಕೇಳುವ, ತಪ್ಪಾಗೈತಂತ ಕೇಳು. ಹೋಗಣ್ಣ, ನಾನೇ ತಪ್ಪಾಯ್ತು ಅಂತ ಕೇಳಿ ಧರ್ಮರಾಜ್ ಅಪ್ಪರ ಹತ್ರ ಹೋಗ್ತೀನಿ. ಇವ್ರು ಮಾಡಿದ್ನೆಲ್ಲ ಹೇಳ್ತೀನಿ. ಇವ್ರಿಗ ಕಲ್ಲಿಂದ ಹೊಡಿಸ್ತೀನಿ, ಊರ್ ಬಿಟ್ಟು ಕಳಿಸ್ತೀನಿ. ಹಂಗ ನನ್ ಗೆಳತಿಯರ ಹತ್ರನೂ ಕಲ್ಲಿಂದ ಹೊಡಿಸ್ತೀನಿ, ಇವ್ರಿಗೆ ಕಲ್ಲಿಂದ ಹೊಡಿಸ್ತೀನಿ.
ಬಡ ಬಿಕಾರಿಗಳಿಗೆ ಸೊಕ್ಕು ಬಹಳ ಬಂದಿದೆ. ಇದನ್ನ ಇಳಿಸಬೇಕಾದ್ರೆ ಇಂದು ನಿಮ್ಮ ಹೊಲದಾಗ ಎತ್ತುಗಳಿಲ್ಲದೆ ನೇಗಿಲ ಹೊಡೆಯಬೇಕು. ಅಂದರೆ ನಿನ್ನ ಮಾತಿನ ಅರ್ಥ ವೆರಿ ಸಿಂಪಲ್. ಬಿದ್ದಿರುವ ಈ ನಗವನ್ನ ಇವರಿಬ್ಬರ ಕೊರಳಿಗೆ ಕಟ್ಟಿ ನೇಗಿಲ ಹೊಡೆಯೋಣ. ಅಂದಾಗ ಗೌಡರ ದರ್ಪ ಏನೈತಿ ಅಂತ ಈ ನನ್ನ ಮಕ್ಕಳಿಗೆ ಅರ್ಥ ಆಕೈತಿ. ಬ್ಯಾಡ್ರಿ ಗೌಡ್ರ ಬ್ಯಾಡ್ರಿ. ಗುಡ್, ವೆರಿ ಗುಡ್ ಮಣಿಕಂಠ. ನಿನ್ನ ಪ್ಲಾನ್ ತುಂಬಾ ಚೆನ್ನಾಗಿದೆ. ಇದನ್ನ ನೋಡಿ ಬೇರೆಯವರ ಮೈಯಲ್ಲಿ ಬೆವರು ಬರಬೇಕು. ಹಾ, ಮತ್ತೇಕೆ ತಡ? ಕಟ್ಟು ಇವರಿಬ್ಬರ ಹಗಲಿಗೆ ನಗ. ಅಣ್ಣ ತಂಗಿಯರ ಕೊರಳಿಗೆ ಜತ್ತಿಗೆ ಕಟ್ಟಿ ಇವತ್ತು ನಮ್ಮ ತೋಟದಲ್ಲಿ ನೇಗಿಲ ಹೊಡೆಯೋಣ. ಬ್ಯಾಡ್ರಿ ಸಾವ್ಕಾರ್ರೆ, ಬ್ಯಾಡ್ರಿ. ನನ್ನ ಹುಚ್ಚ ತಂಗಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ್ರಿ ಗೌಡ್ರ, ಕೊಡಬೇಡ್ರಿ. ನಿಮಗೆ ಸಿಟ್ಟಿದ್ರ ನನ್ನ ಹೊಡಿರಿ, ಕಟ್ಟಿ ಬಡಿರಿ. ಆದ್ರೆ ಏನು ತಿಳಿಯದ ನನ್ನ ಹುಚ್ಚ ತಂಗಿನ ಏನು ಮಾಡಬೇಡ್ರಿ ಗೌಡ್ರ, ಏನು ಮಾಡಬೇಡ್ರಿ. ನಮ್ಮ ಮನೆ ಅನ್ನ ತಿಂದು ಆ ನನ್ನ ಕಡುವೈರಿದ್ದರ ಮೇಲೆ ಹೆಸರು ಬಗಳಕತ್ತಾಳ. ಹುಚ್ಚಿ ನಾಯುಳು, ಹುಚ್ಚರ ಪುಚ್ಚ ಎಂತಳು. ಹೋಗಲೇ ಬಂಡ ಬಡ್ಡಿ ಮಗನೇ. ಬಾರೇ ಚಿನಾಲಿ, ನನ್ನ ಮನೆ ಅನ್ನ ಉಂಡು ನನಗೆ ಬಡಿಗೆ ತೋರಿಸ್ತೀಯೋ? ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಒಬ್ಬರೊಬ್ಬರು ತೋಚಿದರೆ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ? ಗೌಡ್ರೆ, ನನ್ನ ತಂಗಿಗೆ ಹೊಡಿಬೇಕಾದ್ರೆ ನನಗೆ ಹೊಡಿರಿ. ಆದ್ರೆ ನನ್ನ ಹುಚ್ಚ ತಂಗಿನ ಏನು ಮಾಡಬೇಡ್ರಿ, ಬೇಡ್ರಿ ಗೌಡ್ರೆ. ಅಣ್ಣ, ಬಾಳ ನೋವಾಗ್ತೈತೆ ಅಣ್ಣ. ಅವ್ನು ಯಾಕೆ ಹೊಡಿತಾನ? ಅವ್ನಿಗೆ ಹೇಳಣ್ಣ ಹೊಡಿಬೇಡ ಅಂತ. ಏಯ್, ಹೊಡಿಬೇಡ. ಗೌಡ್ರೆ, ನಾನು ಎಂದು ಈ ಊರಿಗೆ ಕಾಲಿಟ್ಟೆನು ಅಂದಿನಿಂದ ನನ್ನದೊಂದು ಆಸೆ ಇದೆ. ಅದೇನು ಮಣಿಕಂಠ, ಹೇಳು. ನನ್ನ ಪ್ರಾಣ ಸ್ನೇಹಿತನಾದ ನೀನು ನಿನಗೆ ಇಲ್ಲ ಎನ್ನುತ್ತೇನೆ. ಕೇಳು, ಬೇಕಾದನ್ನ ಕೇಳು, ನಾನು ಕೊಡ್ತೀನಿ. ಈ ಗಂಗಿ ಹುಚ್ಚಿಯಾದರೂ ಇವಳ ಸೌಂದರ್ಯದ ಚಿತ್ರಪಟ ನನ್ನ ಮನದ ಚಿತ್ತದಲ್ಲಿ ಅಚ್ಚಳಿಯದೆ ಪ್ರಿಂಟ್ ಆಗಿ ಉಳಿದು ಬಿಟ್ಟಿದೆ. ಹಾಲುಗಣ್ಣಿನ ಗೋಧಿ ಕಾಂತೆ ಇವಳ ಮೈಮಾಟ, ಆಕಾಶದಲ್ಲಿ ಪಳ ಪಳನೆ ಹೊಳೆಯುವ ಇವಳ ಕಣ್ಣೋಟ. ಆಹಾ, ಏನಿವಳ ರೂಪ! ಕವಿದ ಕತ್ತಲೆಯಲ್ಲಿ ಗೋಲ್ಮಿಂಚಿನ ಪ್ರಕಾಶವು ಜಗಜಗಿಸುವಂತೆ ಮಿನುಗುತ್ತಿರುವವಳು. ಇವಳ ಸಪ್ತ ಸ್ವರದ ಇಂಪಾದ ಹುಚ್ಚು ಧ್ವನಿಯು ಸುಳಿದು ಬೀಸುತ್ತಿದೆ ನನ್ನ ಕರ್ಣಪಟಲದ ಮೇಲೆ. ಅಂದು ನಿಮ್ಮ ಮನೆಯಲ್ಲಿ ಬೆಳದಿಂಗಳ ಬಾಲಿಯಂತೆ ಮಿನುಗಿ ನನ್ನ ಕಾಮವನ್ನು ನೋರ್ಮಡೆ ಹಚ್ಚಿಸಿದ ಈ ಬೆಳದಿಂಗಳ ಬಾಲೆಯನ್ನು ಒಂದೇ ಒಂದು ಸಾರಿ ನನ್ನ ಮನ ಬಂದಂತೆ ಅನುಭವಿಸಬೇಕು ಅಂತ
ನನ್ನ ಕಾಮದ ಬಯಕೆ 100 ಮಡಿ ಉಕ್ಕುತ್ತಿದೆ. ಇದಕ್ಕೆ ಧಾರಾಳವಾಗಿ ಅನುಭವಿಸು. ಕವಿವಾಣಿಯಂತೆ ಹುಚ್ಚುವಡಿಗೆ ಬಯಕೆ ವರ್ಣಿಸುವುದು ವ್ಯರ್ಥ. ಹಾ, ಈ ಕ್ಷುಲ್ಲಕ ಬಯಕೆಯನ್ನ ನನ್ನನ್ನ ಕೇಳಿ ಪಡೆಬೇಕೆ? ನನ್ನ ಆಪತ್ ಬಾಂಧವನಾದ ನೀನು ಈ ಹುಚ್ಚ ಹೆಣ್ಣನ್ನು ನಿನ್ನ ಮನ ಬಂದಂತೆ ಅನುಭವಿಸು. ಕೇಳಿ. ಬ್ಯಾಡ್ರಿ ಗೌಡ್ರೆ, ಬ್ಯಾಡ್ರಿ. ನಮ್ಮಂತ ಬಡ ಮಕ್ಕಳಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ್ರಿ ಗೌಡ್ರೆ, ಕೊಡಬೇಡ್ರಿ. ಏನು ತಿಳಿಯದ ನನ್ನ ಹುಚ್ಚ ತಂಗಿ ಅಸೆಲ್ಲ ಹಾಳು ಮಾಡಬೇಡ್ರಿ ಗೌಡ್ರ, ಹಾಳು ಮಾಡಬೇಡ್ರಿ. ಇನ್ನು ಬೇಕಾದ್ರ ನನ್ನ ಉಪಜೀವನಕ್ಕೆ ಕೊಡಬೇಕಾದದ್ದನ್ನೇನು ಕೊಡಬೇಡ್ರಿ ಗೌಡ್ರ, ಏನು ಕೊಡಬೇಡ್ರಿ. ನಾನು ಸಾಯಿ ಮಠ ನಿಮ್ಮ ಮನ್ಯಾಗ ಹಂಗ ದುಡಿತೀನಿ ಗೌಡ್ರ, ಹಂಗೆ ದುಡಿತೀನಿ. ನಿಮಗೆ ತಮ್ಮ ಅಂತೀನಿ, ಬಿಟ್ಟು ಬಿಡಿ ನಮ್ಮನ್ನ. ನನ್ನ ತಂಗಿ ಮಾನ ತೆಗಿಬೇಡ್ರಿ ಗೌಡ್ರ, ಮಾನ ತೆಗಿಬೇಡ್ರಿ. ಏನು ಗೊತ್ತಾಗಂಗಿಲ್ಲ, ಅವಳು ಮೊದಲೇ ಹುಚ್ಚು ಹುಡುಗಿ. ಅವಳಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ್ರಿ ಗೌಡ್ರ, ನಿಮ್ಮ ಕಾಲಿಗೆ ಬೀಳ್ತೀನಿ. ಚೀರು ಮಗನೇ ಚೀರು, ಈ ನಿನ್ನ ಕೂಗು ಕೇವಲ ಅರಣ್ಯ ರೋದನೆ. ಮಣಿಕಂಠ, ಆದಷ್ಟು ಬೇಗನೆ ನಿನ್ನ ಬಯಕೆಯನ್ನು ಈಡೇರಿಸಿಕೊಂಡು ಬಾ. ಹೋಗಲೇ ಬಡ ಬಿಕಾರಿ, ತಿನ್ನಲು ಕೂಳು ಇಲ್ಲದೆ, ಉಡಲು ಬಟ್ಟೆ ಇಲ್ಲದೆ, ನಿಮ್ಮಂತ ದರಿದ್ರ ಬಡ್ಡಿ ಮಕ್ಕಳಿಗೆ ಎಲ್ಲಿ ಇರುತ್ತದೆ ಮಾನ ಪ್ರಾಣ? ಬಾರಲೇ ಬಾ. ನೀನು ಹುಚ್ಚಿ ಆದರೇನಾಯ್ತು? ನಿನ್ನ ಸೌಂದರ್ಯ ಸಿರಿತನ ತುಂಬಿದ ಈ ನಿನ್ನ ದೇಹವನ್ನ ಒಮ್ಮೆ ನನಗೆ ಅರ್ಪಿಸು ಬಾ. ಯಾರೋ ನೀನು? ನಿಮ್ಮಪ್ಪ, ನಿಮ್ಮಂತವರಿಗೆ ಒತ್ತು ಬುದ್ಧಿ ಕಲಿಸಲು ಬಂದ ಜಗದಪ್ಪ. ಏನಲೇ ನಾಲಾಯಕ, ಒಬ್ಬಳೆ ಬಡ ಹುಡುಗಿ ಸಿಕ್ಕಿದಾಳೆಂದು ಅದರಲ್ಲಿ ಹುಚ್ಚಿಯನ್ನು ಹೊಡೆಯದೆ ಅವಳ ಮೇಲೆ ನಿನ್ನ ಕಾಮತೃಷಿಯನ್ನು ತೀರಿಸಿಕೊಳ್ಳಲು ಹೊರಟಿದೆಯಲ್ಲ, ನೀನೊಬ್ಬ ಮನುಷ್ಯನ? ಮನುಷ್ಯ ರೂಪ ತಾಳಿದ ನರ ರಾಕ್ಷಸ ಅಂತ ತಿಳ್ಕೊ. ಅದನ್ನ ಕೇಳಲು ನೀನ್ಯಾರು? ನೀನೇನು ಈ ಹುಚ್ಚಿ ಅಣ್ಣನೋ, ತಮ್ಮನೋ, ಅಥವಾ ಸಂಬಂಧಿಕನು? ಇಂಗಿನೊಳು ನಾತವನು, ತೆಂಗಿನೊಳು ನೀರವನು, ಬಂಗ ಕೋಗಿಲೆಯ ಕಂಠದೊಳು ಗಾನವನ್ನು ತುಂಬಿದವನು ಯಾರೆಂದು ಸರ್ವಜ್ಞನ ಮೂರ್ತಿ ವಾಣಿಯಂತೆ ಸೃಷ್ಟಿಕರ್ತ ಸೃಷ್ಟಿಸಿದ ಪ್ರತಿಯೊಂದು ಜೀವಗಳ ನಡುವೆ ಸಂಬಂಧಗಳನ್ನು ರಚಿಸಿರ್ತಾನ. ನೋಡು, ಇದು ನನ್ನೂರು, ಇವರೆಲ್ಲ ನನ್ನ ಜನ. ಇವರೆಲ್ಲ ನಮ್ಮ ಅಕ್ಕ ತಂಗಿಯರಿದ್ದಂತೆ. ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಬಾಳುವ ರಾಮ ಭೂಮಿ ಇದು. ರಾಮಭೂಮಿ? ರಾಮ ಭೂಮಿನೇ ಇದು. ಈ ರಾಮ ಭೂಮಿಯಲ್ಲಿ ನ್ಯಾಯ ಹೇಳುವವನೇ ಈ ಧರ್ಮರಾಯ. ನ್ಯಾಯ ಕಟ್ಟೆ ಮೇಲೆ ಕೂತು ನ್ಯಾಯ ಅನ್ಯಾಯವನ್ನು ಸಮ ತಕ್ಕಡಿಯಲ್ಲಿ ತೂಗಿ ನಿಮ್ಮಂತ ಎಷ್ಟೋ ಜಗಮಣ್ಣರಿಗೆ ಕಠೋರ ಶಿಕ್ಷೆ ವಿಧಿಸಿದ ಜಗಮಲ್ಲ. ನೋಡು, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನೀನು ಈ ಊರಿಗೆ ಹೊಸಬ ಅಂತ ಕಾಣ್ತೈತಿ. ಹಿಂದೆ ಇದೇ ಕ್ಷಣ ನೀನು ಊರು ಬಿಟ್ಟರೆ ಸರಿ, ಇಲ್ಲವಾದರೆ ನಿನಗೆ ನನ್ನ ಕೈ ರುಚಿ ತೋರಿಸಬೇಕಾದೀತು. ಹುಷಾರ ಮಗನ. ಹುಷಾರ್ ಹುಷಾರಂತ ಅವರಿವರಿಗೆ ಹೇಳಿ ಹೆದರಿಸಬಹುದು. ಐ ಆಮ್ ಕಿಂಗ್ ಆಫ್ ಕಿಂಗ್.
ಭೂಗದ ಲೋಕದ ಅರಸ, ಮಾಫಿಯ ಜಗತ್ತಿನ ಕಂಠ, ಮಣಿಕಂಠ ನಾನು. ಅದು ನಿನ್ನ ಭ್ರಮೆ. ಈ ಧರ್ಮರಾಯ ಕೊಡುವ ಶಿಕ್ಷೆಗೆ ಆ ನಿನ್ನ ಕಂಠ ಸೊಂಟ ಮುರಿದು ಹೋದಿತ್ತಲೇ. ಹುಷಾರ್. ನಿಮ್ಮಂತ ಎಷ್ಟೋ ಕಮಂಡಿಗಳ ಹಾರಾಟವನ್ನು ನೋಡಿದ್ದೇನೆ. ನಿಮ್ಮ ಗೊಡ್ಡ ಬೆದರಿಕೆಗೆ ಹೆದರುವನು ನಾನಲ್ಲ. ಹೆದರಿಸುವವನು ನಾನಲ್ಲ, ಬೆದರಿಸುವವನು ನಾನಲ್ಲ, ಮಾಡಿ ತೋರಿಸುವವನು. ಸಂಬಂಧವಿಲ್ಲದ ವಿಷಯದಲ್ಲಿ ಭಾಗಿಯಾಗಿ ನನಗೆ ಬೊಟ್ಟು ಮಾಡಿ ಬುದ್ಧಿ ಹೇಳಲು ಬಂದಿರುವೆ ಎಂದ ಮೇಲೆ ಇದರ ಪರಿಣಾಮ ಭಯಂಕರವಾಗಿ ಅನುಭವಿಸುತ್ತೀಯ ಮಗನೇ. ಏ ದುಷ್ಟ, ಈ ಜೀವ ಹುಟ್ಟಿದ್ದೇ ಈ ರೈತರ ಸೇವೆ ಮಾಡುವುದಕ್ಕೆ, ಈ ಮಣ್ಣಿನ ಋಣ ತೀರಿಸುವುದಕ್ಕೆ. ಹಿಂದೆ ಇದೇ ಕ್ಷಣ ನನಗೂ ಸಾವು ಬಂದರೂ ಧಾರಾಳವಾಗಿ ಸ್ವೀಕರಿಸುತ್ತೇನೆ. ಆದರೆ ನಿಮಗೆ ಅಂತ್ಯ ಹಾಡದ ಬಿಡಲಾರ ಈ ಮಣ್ಣಿನ ಮಗ. ಮಣ್ಣಿನ ಮಗ, ಮಣ್ಣಿನ ಮಗ, ಮಣ್ಣಿನ ಮಗ, ಮಣ್ಣಿನ ಮಗ. ಈ ಮಣ್ಣಲ್ಲಿ ಎಂದು ಮಣ್ಣಾಗಿ ಹೋಗುತ್ತೆ ಅಂತ ಕೌಂಟ್ ಮಾಡುತ್ತಿರು. ಬರ್ತೀನಿ. ಬರುವಾಗ ನನ್ನ ಆಯುಧ ಸಮೇತ ಬರ್ತೀನಿ. ಹೋಗಲೇ ಹೋಗು. ನಿಮ್ಮಂತವರ ಗೊಡ್ಡುಗೆ ಹೆದರಿಕೆಗೆ ಹೆದರಿ ಕುಳಿತುಕೊಳ್ಳುವನು ನಾನಲ್ಲ. ಅಷ್ಟೇ ಅಲ್ಲ ಮಗನ, ಈ ವಿಷಯ ನನ್ನ ಅಳಿಯ ವೀರಭದ್ರನಿಗೆ ಏನಾದರೂ ಗೊತ್ತಾದ್ರ ಕ್ಷಣಾರ್ಧದಲ್ಲಿ ನಿಮ್ಮ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಈ ನಮ್ಮ ಊರ ಅಂಗಸಿ ಬಾಗಿಲಿಗೆ ನೇತು ಹಾಕಿ ಬಿಟ್ಟಾನೆ ಮಗನ. ಹೋಗು. ಪಾದನಿ ನಮ್ಮ ಪಾಲಿನ ಸಾಕ್ಷಾತ್ ದೇವರು ದನಿ, ದೇವರು. ನಮ್ಮಂತ ಬಡವರ ಪಾಲಿನ ಭಗವಂತ ನೀವು. ನನ್ನ ತಂಗಿಯ ಮಾನ ಪ್ರಾಣ ಕಾಪಾಡಿದ ನಿಜವಾದ ದೇವರು ನೀವು. ಹೇಳು ಮೈಲಾರಿ, ಹೇಳು. ನಾವೆಲ್ಲ ನರಮಾನವರು, ಹಾಗೆಲ್ಲ ದೇವರಿಗೆ ಹೋಲಿಸಬಾರದಪ್ಪ. ಮೇಲಾಗಿ ಗಂಗಾ ನಿನಗೊಬ್ಬಗಳಿಗೆ ತಂಗಿ ಅಲ್ಲೋ, ನನಗೂ ತಂಗಿ ಇದ್ದ ಹಾಗೆ. ಧನ್ಯರ ಅವನ ವಿಚಾರ ಎಲ್ಲ ನಂಗೆ ಹೇಳ್ತೀನಿ ಅಂದಿದ್ದಕ್ಕ ನಮ್ಮ ಅಣ್ಣಂಗ ಹೊಡೆದ, ಹಂಗೆ ಕಟ್ಟಾಕಕ್ ಬಂದ. ನನಗೆ ಕೈ ಹಿಡ್ಕೊಂಡು ಜೋರಾಗಿ ಹೇಳ್ಕೊಂಡು ಹೋಗಕ್ ಬಂದ. ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತೇ ಆಗ್ಲಿಲ್ಲ. ನಾನು ಅವ್ರ ಊರಿಗೆ ಹೋಗಲ್ಲಪ್ಪ, ನಾನೇನೇ ಇದ್ರು ಇಲ್ಲೇ ಇರ್ತೀನಿ. ನಮ್ಮ ಅಣ್ಣನ್ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ನಮ್ಮ ಅಣ್ಣನ್ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಹೆದರಬೇಡ ಗಂಗಾ, ನಾನಿದ್ದೀನಿ. ನೀನ್ ಎಲ್ಲಿಯೂ ಹೋಗೋದಿಲ್ಲ. ಇದೇ ನಿಮ್ಮ ಅಣ್ಣಂದ್ರ ಜೊತೆಲಿ ಇದೇ ಊರಲ್ಲಿ ಇರ್ತೀಯಮ್ಮ, ಇದೇ ಊರಲ್ಲಿ ಇರ್ತೀಯ. ಜೈ ಧರ್ಮರಾಜ ಧನ್ಯರ್ಗ, ಜೈ ಜೈ ಜೈ. ಅಣ್ಣ, ನೀವ್ಯಾರು ಇಲ್ದೇ ಇರ್ಬೇಕಾದ್ರೆ ಆ ಗೀತೆ ಇದ್ದಾಳಲ್ಲ, ಅವಳು ಕಲ್ ತಗೊಂಡು ಹೋಗಿದ್ದಾಳು. ನನಗೆ ಹುಚ್ಚಿ ಅಂತಾಳ, ನನ್ಗೆ ಹುಚ್ಚಿ ಅಂತಾಳ. ಆಯ್ತಮ್ಮ, ನೀನು ಅಳಬೇಡ, ನಾನು ಅವರಿಗೆಲ್ಲ ಹೇಳ್ತೀನಿ. ಧನಿ, ನಿಮ್ಮಂತ ಧರ್ಮವಂತರಿರುವುದರಿಂದಲೇ ಊರಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದ್ದಾವೆ. ಆದ್ರೆ ನಮ್ಮ ಅವ್ವರು ದೇವರು ಅವರನ್ನು ಇಷ್ಟು ಬೇಗ ಕರ್ಕೋಬಾರ್ದಾಗಿತ್ರಿ. ಮೈಲಾರಿ, ಈ ಜೀವನವೇ ಒಂದು ಯಾತ್ರೆ ಇದ್ದ ಹಾಗೆ. ಅವರವರ ಪಯಣ ಮುಗಿದ ಮೇಲೆ ಎಲ್ಲರೂ ಹೋಗಲೇಬೇಕು. ಹಾ ಮೈಲಾರಿ, ಬಿಸಿಲು ಬಾಳ ಆಗೈತೆ ಅಂತ ಕಾಣ್ತೈತಿ. ನೀನು ಗಂಗನ ಕರ್ಕೊಂಡು ಮನೆಗೆ ನಡಿ. ಹಾ ಮೈಲಾರಿ, ಇನ್ನೊಂದು ವಿಷಯ, ನನಗೊಬ್ಬರು ಒಳ್ಳೆ ಮನೆ ವೈದ್ಯರು ಡಾಕ್ಟರ್ ಗೊತ್ತಿದ್ದಾರೆ. ಗಂಗಾಳ ವಿಷಯವಾಗಿ ನಾನು ಅವ್ರ ಜೊತೆ ಮಾತಾಡಿ ನೀನು ತಿಳಿಸ್ತೀನಿ. ನೀನು ಗಂಗಾ ಹಸಿದಿರಬೇಕು, ಅವಳನ್ನು ಕರ್ಕೊಂಡು ಮನೆಗೆ ನಡಿ. ನೀವು ಹೇಳೋದೇನೋ ಖರೇನೆ ಐತಿ, ಆದ್ರೆ ನನ್ನ ಹತ್ರ ಒಂದು ತುತ್ತು ಊಟ ಹಾಕಲು ಶಕ್ತಿ ಇಲ್ಲದವನು ನಾನು. ಅಂಥದ್ರಲ್ಲಿ ಹೊಟ್ಟೆ ದವಾಖಾನೆ ಕರ್ಕೊಂಡು ಹೋದ್ರೆ ಅವಳನ್ನು ತೋರಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ ಧನಿ, ನನ್ನಲ್ಲಿಲ್ಲ. ಮೈಲಾರಿ, ಯಾಕೋ ವಿಚಾರ ಮಾಡ್ತೀಯಾ? ನಾನು ಇದೇಗಲೇ ಹೇಳಿದ್ದೀನಿ ತಾನೇ, ಗಂಗಾ ನನಗೂ ತಂಗಿ ಇದ್ದ ಹಾಗೆ. ಅಂದ ಮೇಲೆ ಅವಳ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸುತ್ತೇನೆ. ನೀನಾದ್ರೂ ಚಿಂತೆ ಮಾಡಬೇಡ. ಮೊದಲು ಮನೆ ಕರ್ಕೊಂಡು ನಡಿ, ನಾನು ಸ್ವಲ್ಪ ತೋಟದ ಮನೆ ಕಡೆಗೆ ಹೋಗಿ ಬರ್ತೀನಿ. ಆಯ್ತು ಧನಿ, ನಾವು ಹೋಗಿ ಬರ್ತೀವಿ. ಅಣ್ಣ, ನಾ ಕಾರ್ ಓಡಿಸ್ತೀನಿ, ಕೂತ್ಕೋ ಹಿಂದೆ. ಕೂತ್ಕೋ ಹಿಂದೆ, ಕಾರ್ ಓಡಿಸ್ತೀನಿ, ಕೂತ್ಕೋ. ಹಾ
ವೀರಭದ್ರ ಹೇಳ್ತಾ ಇದ್ದ ಯಾವುದೋ ಒಂದು ವಿಷ ಜಂತು ಈ ನಮ್ಮೂರಿಗೆ ಕಾಲಿಟ್ಟೈತಿ ಅಂತ. ಆ ವಿಷ ಜಂತು ಇದ ಅಂತ ಕಾಣ್ತೈತಿ. ಇದಕ್ಕೊಂದು ಬೇಗನೆ ಇಚ್ಚಾರ್ಥ ಮಾಡಬೇಕು, ಇಲ್ಲವಾದರೆ ಈ ನಮ್ಮೂರಿಗೆ ಗಂಡಾಂತರ ತಪ್ಪಿದಲ್ಲ. ತಂದೆ ಮಾರುತೇಶ, ನಿನ್ನೊಲಮೆ ಈ ನಮ್ಮ ಊರ ಮೇಲೆ ಇರಲಪ್ಪ, ಇರಲಿ.